ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ರಾಮದುರ್ಗ ಡಿಎಸ್ಪಿ ಚಿದಂಬರ ಮಡಿವಾಳರ ಸವದತ್ತಿ ಪೊಲೀಸ್ ಠಾಣೆ ಪಿಐಡಿಎಸ್ ಧರ್ಮಟ್ಟಿ, ಕ್ರೈಂ ಪಿಎಸ್ಐ ಲಕ್ಷ್ಮಣಗೌಡಿ, ಪಿಎಸ್ಐ ಕಲ್ಮೇಶ್ ಬನ್ನೂರ್ ಹೇಳಿದ್ದಾರೆ. ಗುರುವಾರದಂದು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದ ಮುನವಳ್ಳಿ ಪಟ್ಟಣದ ಸುತ್ತಮುತ್ತಲಿನ ಸಾರ್ವಜನಿಕರ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಬ್ಬಗಳ ಆಚರಣೆಯಲ್ಲಿ ಯಾವುದೇ ರೀತಿಯಾದ ಕೋಮು ಗಲಭೆ ಸೃಷ್ಟಿಯಾಗದಂತೆ ಶಾಂತಿಯುತವಾಗಿ ಆಚರಿಸಬೇಕು. ಇನ್ನೊಬ್ಬರಿಗೆ ಕಿರುಕುಳ ಆಗುವ ರೀತಿಯಲ್ಲಿ ಧ್ವನಿ ವರ್ಧಕಗಳನ್ನು ಬಳಸಬಾರದು. ಗಣೇಶ ಕೂರಿಸುವವರು ಸಂಬಂಧಿಸಿದ ಅಧಿಕಾರಿಗಳ ಪರವಾನಗಿ ಪಡೆಯಬೇಕು ಮತ್ತು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಪಟ್ಟಣದ ಹಿರಿಯರು ಹಾಗೂ ಯುವಕರು, ವಿವಿಧ ಸಂಘಟನೆಯ ಮುಖಂಡರು, ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು, ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದಕ್ಷ ಅಧಿಕಾರಿಯಾದಂತಹ ಪಿಎಸ್ಐ ಬನ್ನೂರ್ ಸಾಹೇಬ್ರು, ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಮಾನ್ಯ ಪುರಸಭೆಯ ಚೀಫ್ ಆಫೀಸರ್ ಸರ್ ಆಯಿತು ಅಥವಾ ಯಲ್ಗರ್ ಸಾಹೇಬ್ರಾಯ್ತು, ಮೀರಾ ಸಾಹೇಬ್, ಅದೇ ರೀತಿಯಾಗಿ ಇಲ್ಲಿ ನೆರೆದಂಥ ಎಲ್ಲ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯರು, ಪೊಲೀಸ್ ಅಧಿಕಾರಿಗಳು, ರಾಜಕೀಯ ಮುಖಂಡರು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ಹೇಳುವುದೇನಂತಂದ್ರೆ, ಬಂಧುಗಳೇ, ಬರ್ತಕ್ಕಂಥ ಹಬ್ಬಗಳು ಬಹಳ ವಿಶೇಷತೆ. ಎರಡೂ ಹಬ್ಬಗಳು ಬಹಳ ವಿಶೇಷತೆಯಿಂದ ಕೂಡಿದವು. ಮೊದಲನೇದಾಗಿ ಗಣೇಶ ಚತುರ್ಥಿ ಬಗ್ಗೆ ಹೇಳ್ಬೇಕಂತಂದ್ರ ವಿಘ್ನ ನಿವಾರಕ, ಸಂಕಷ್ಟ ನಿವಾರಕ, ಒಂದು ಶುಭಾರಂಭದ ಒಂದು ಸಂಕೇತ. ಆಲ್ರೆಡಿ ನಮ್ಮ ಕಂದೂನಾಯ್ಕ ಸರ್ ಅವರು ಬಹಳ ಒಂದು ವಿಸ್ತೃತವಾಗಿ ಹೇಳಿದ್ದಾರೆ. ನಾನು ಹೇಳ್ಬೇಕಂತಂದ್ರೆ ಬಂಧುಗಳೇ, ಈ ಒಂದು ಹಬ್ಬದಲ್ಲಿ ಒಂದು ಶುಭ ದಿನ ಅಂತೇಳಿ ಕೌಂಟ್ ಮಾಡ್ತಾರೆ. ಈ ಒಂದು ವಿಶೇಷತೆ ಏನಂತಂದ್ರೆ, ಬಹಳಷ್ಟು ಏನಾದರೂ ಪರ್ಚೇಸ್ ಮಾಡುವಂತ ವಸ್ತುಗಳಿದ್ದಂತಂದ್ರೂ ಕೆಲವೊಬ್ರು ಪರ್ಚೇಸ್ ಮಾಡ್ತಾರೆ. ಇನ್ನು ಇದರ ಒಂದು ಇತಿಹಾಸ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಭಾದ್ರಪದ ಮಾಸದ ಒಂದು ಶುಕ್ಲ ಮಾಸದ ಒಂದು ಭಾದ್ರಪದ ಇದರಲ್ಲಿ ಇದನ್ನ ನೆರವೇರಿಸ್ತದ. ಮೊದಲನೇದಾಗಿ ಇದನ್ನ 17ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ದೊರೆಯಾದಂತಹ ಶಿವಾಜಿ ಮಹಾರಾಜರು ಇದನ್ನ ಪ್ರಾರಂಭಿಸ್ತಾರ. ಮುಂದೆ ಬಂದು 19ನೇ ಶತಮಾನದಲ್ಲಿ ಯಾವಾಗ ಒಂದು ಸ್ವಾತಂತ್ರ್ಯದ ಕಿಡಿ ಹೋಗ್ತದ, ಜನ ಅಲ್ಲಿ ಹೋಗ್ತಿರ್ತಾರ, ಒಂದು ಸಂಘಟನೆ ಅನ್ನುವಂತ ಇರುವುದಿಲ್ಲ, ಅವಾಗ ಬಾಲ್ ಗಂಗಾಧರ್ ತಿಲಕ್ ಅವರು ಇದನ್ನ ಒಂದು ಸಾರ್ವಜನಿಕ ಹಬ್ಬ ಅಂತೇಳಿ ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಆ ಜನರಲ್ಲಿ ಒಂದು ಭಾರತೀಯತೆಯ ಒಂದು ಅದರದ ಕಿಡಿಯನ್ನು ಹೊಚ್ಚಬೇಕಾಗಿರ್ತದ, ಜನರನ್ನ ಒಂದುಗೂಡಿಸಬೇಕಾಗಿರ್ತದ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಅವರು ಬಾಲಗಂಗಾಧರ್ ತಿಲಕ್ ಅವರು ಒಂದು ಉಪಯೋಗಿಸ್ತಾರ. ಅಷ್ಟೇ ಶಿಸ್ತುಬದ್ಧವಾಗಿ, ಲಯವಾಗಿ ಜನ ಕೂಡ ಸಂಘಟನೆಯ ಪರವಾಗಿ ಅದನ್ನ ನಿಂದಿರ್ತಾರ, ಅದ್ರ ವಿರುದ್ಧ ಒಂದು ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಸೊ ಇದು ಒಂದು ಬಹಳಷ್ಟು ಒಂದು ಇತಿಹಾಸ ಇದೆ. ಇವತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಗುಜರಾತ್ನಲ್ಲಿ ಆಯ್ತು, ಮಹಾರಾಷ್ಟ್ರದಲ್ಲಿ ಆಯ್ತು, ಯುಪಿದಲ್ಲಿ ಆಯ್ತು, ಒಡಿಶಾದಲ್ಲಿ ಆಯ್ತು, ಬಹಳ ಒಂದು ಸಂಭ್ರಮದಿಂದ ಈ ಒಂದು ಗಣೇಶ ಚತುರ್ಥಿಯನ್ನ ನಾವು ಕೂಡ ಬಹಳ ಚಿಕ್ಕವರಿಂದ ನೋಡ್ತಾ ಇದ್ದೀವಿ. ಈ ಬಹಳಷ್ಟು ನಮ್ಮ ಮುನವಳ್ಳಿಯಲ್ಲಿ ಒಂದು ಹೇಗಿರ್ತದೆ ಅಂತಂದ್ರೆ, ಆ ಗಣಪತಿಗಿಂತ ನಮ್ಮ ಗಣಪತಿ ಚಲೋ, ಈ ಗಣಪತಿಗಿಂತ ಆ ಗಣಪತಿ ಚಲೋ. ಅಂದ್ರೆ ಅಷ್ಟೇ ಅಲಂಕಾರ ಮಾಡಿ, ಅಷ್ಟೇ ಒಂದು ಸ್ವಚ್ಛತೆಯಿಂದ, ಅಷ್ಟು ಒಂದು ಪೂಜೆ ಪುರಸ್ಕಾರದಿಂದ ಇವತ್ತು ಈ ಹಬ್ಬವನ್ನು ನಮ್ಮ ಮುನವಳ್ಳಿಯಲ್ಲಿ ಕೂಡ ಆಡಿಸ್ತಾ ಇದ್ದಾರೆ ಬಂಧುಗಳು. ಇನ್ನು ಈ ಒಂದು ಹಬ್ಬ ಕೂಡ ಒಂದು ಎಲ್ಲರಿಗೂ ಕೂಡ ಒಂದು ಬದುಕಿನಲ್ಲಿ ನೆಮ್ಮದಿ, ಶಾಂತಿಯನ್ನು ತರಲಿ ಎನ್ನುವಂತ ಒಂದು ಹರಕೆಯೊಂದಿಗೆ ಬರ್ತಕ್ಕಂಥ ಒಂದು ಈದ್ ಮಿಲಾದ್ ಅಂತಂದ್ರೆ ಪ್ರವಾದಿ ಪೈಗಂಬರನ ಒಂದು ಜನ್ಮದಿನ ಬಂದು